ಚೆನ್ನಾಗಿ ಮಾಡ್ಕೊಂಡ್ರೆ ಅದು ಕಷ್ಟ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ಧೂಳು ಎಬ್ಬಿಸಿದಂಥ ರಾಜಕಾರಣಿ ಯಾವ ಧೂಳಿನಿಲ್ಲ ಯಾವುದಿಲ್ಲ. ಧೂಳು ತಿಂದು ಧೂಳು ಲೂಟಿ ಮಾಡಿ ಹಣ ಮಾಡಿ ಮತದಾರರಿಗೆಲ್ಲ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡಿದಂಥ ಅಪಕೀರ್ತಿಗೊಳಗಾದಂಥವ್ರು ಅವರು. ಅವನ್ನ ನೀವೆಲ್ಲರೂ ವೈಭವೀಕರಿಸ್ತೀರ. ವೈಭವೀಕರಿಸಬಾರ್ದು. ಮತ್ತು ಮತದಾರನ ಏನು ಮಾಡ್ಯಾರು ಇವರು? ಪ್ರತಿಯೊಂದು ಚುನಾವಣೆಯಲ್ಲಿ ಮತದಾರರಿಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡಿಬಿಟ್ರು. ವ್ಯವಸ್ಥೆ ಎಲ್ಲ ಕೆಟ್ಟೋಗ್ಬಿಡ್ತು. ಪ್ರಜಾತಂತ್ರ ಹಾಳಾಗಿರೋದು ಎಲ್ಲಿಂದ? ಪ್ರಜಾಪ್ರಭುತ್ವವನ್ನು ಕಾಯ್ಬೇಕಾದ್ರು ಯಾರು? ಮತದಾರನ ನಾವು ಭ್ರಷ್ಟರು ಮಾಡಿಬಿಟ್ರೆ ನಾವು ರಾಜಕಾರಣಿಗಳು ಅಲ್ವಾ? ನೀತಿಯಲ್ಲಿಂದ ಉಳಿಯುತ್ತೆ, ಮಾನ ಮರ್ಯಾದೆಯಲ್ಲಿಂದ ಉಳಿಯುತ್ತೆ. ಅದೇನ್ರಿ ಹಣ ಚೆಲ್ಲಿ ಹಣ ಮಾಡೋಕ್ಕೋಸ್ಕರ ಜನಸೇವೆ ನಿಸ್ವಾರ್ಥತೆಯಿಂದ ಮಾಡಬೇಕು ಅಂತ ಹೇಳಿದ್ರು. ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಿ ನಿಸ್ವಾರ್ಥತೆಯಿಂದ ಜನರನ್ನ ಸೇವೆ ಮಾಡಬೇಕು. ಮಾಡ್ತಾರೆ ಇವರು. ಬಳ್ಳಾರಿ ರಾಜಕಾರಣದಲ್ಲಿ ಮತ್ತೊಂದು ಪರ್ವ ಆರಂಭ ಆಗುತ್ತೆ ಅಂತ ಹೇಳ್ತಾರೆ. ಯಾವುದು ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದೇನೋ ಓದ್ಬಿಟ್ಟು ಯಾವುದೋ ಹೇಳಿ ಅಲ್ಲಿ ಹೋಗಿ ಅಲ್ಲಿ ಕ್ಷೇತ್ರದಲ್ಲಿ ಹೋಗಿ ಕೇಳ್ರಿ ಏನೇನು ಮಾಡಿದಾರೆ ಅಂತಂದು. ಗೆದ್ದು ಬಂದಿರಲ್ಲ ಹೋಗಿ ಕೇಳೋರು ಕ್ಷೇತ್ರ ಹೇಳ್ತಾರೆ ಏನೇನು ಕೊಡ್ತೀವಿ ಏನೇನೆಲ್ಲ ಮಾಡ್ತೀವಿ ಅಂತ ಹೇಳಿ ಏನು ಕೊಡ್ತಿಲ್ಲ. ಯಾವ ಧೂಳು ಎಪ್ಸಲ್ಲ, ಏನು ಎಪ್ಸಲ್ಲಕ್ಕಾಗಲ್ಲ. ಅಲ್ಲ ಸರ್, ಈಗ ಇರೋ ಗಣಿಗಳು ಮತ್ತಷ್ಟು ಇದಾಗ್ತಾವ ಅಂತ, ಇರ್ತಕ್ಕಂಥ ಗಣಿಗಳು ಮತ್ತೆ ಇದಾಗ್ತಾವ ಅಂತ, ಆಕ್ಟಿವ್ ಆಗ್ತಾ ಏನೇನಾಗ್ತಾವ